ಚೆನ್ನಾಗಿರುತ್ತೆ. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನಾವು. ಈ ಮೇಕಪ್ಗೆ ನಿಮ್ಮ ಹತ್ರ ಸ್ಟ್ರಾಪ್ ಕ್ರೀಮ್ ಇಲ್ಲ, ಇಲ್ಯುಮಿನೇಟರ್ ಇಲ್ಲ ಅಥವಾ ಲಿಕ್ವಿಡ್ ಹೈಲೈಟರ್ ಇಲ್ಲ ಅಂದ್ರೆ ಆನ್ ಸ್ಪಾಟ್ ನಿಮ್ಮ ಹತ್ರ ಇರೋ ಪೌಡರ್ ಹೈಲೈಟರ್ ಅಲ್ಲೇ ಹೇಗೆ ಪ್ರಿಪೇರ್ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಅಥವಾ ಡಿಫ್ರೆಂಟ್ ಶೇಡ್ಸ್ ಆಫ್ ಹೈಲೈಟರ್ಸ್ ಇರ್ಬೋದು, ಪೌಡರ್ ಹೈಲೈಟರ್ಸ್. ಅದರಲ್ಲಿ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ತರ, ಅಂದ್ರೆ ಡಾರ್ಕರ್ ಸ್ಕಿನ್ ಟೋನ್ ಇದ್ರೆ ಡಾರ್ಕರ್ ಶೇಡ್ ಹೈಲೈಟರ್ ಯೂಸ್ ಮಾಡಿ, ಲೈಟರ್ ಸ್ಕಿನ್ ಟೋನ್ ಇದ್ರೆ ಲೈಟರ್ ಶೇಡ್ ಹೈಲೈಟರ್ ಯೂಸ್ ಮಾಡಿ. ಪೌಡರ್ ಹೈಲೈಟರ್ನ ಈ ತರ ಸ್ಟೀಲ್ ಸ್ಪ್ಯಾಚುಲಾದಲ್ಲಿ ನೀಟಾಗಿ ಸ್ಕ್ರೇಪ್ ಮಾಡಿ ತಗೊಂಬಿಡಿ. ಅದಕ್ಕೆ ಜೆಲ್ ಮಾಯಿಶ್ಚರೈಸರ್ ಏನು ಬರುತ್ತೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಪಾಂಡ್ಸ್ ಜೆಲ್ ಮಾಯಿಶ್ಚರೈಸರ್, ಅದ್ರ ಜೊತೆಗೆ ಪೌಡರ್ ಹೈಲೈಟರ್ ಹಾಕ್ಬಿಟ್ಟು ನೀಟಾಗಿ ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಮೂತಾಗಿ ಕಾಣಿಸುತ್ತೆ, ತುಂಬ ನ್ಯಾಚುರಲ್ ಆಗಿರುತ್ತೆ. ಶಿಮ್ರಿ ಪಾರ್ಟಿಕಲ್ಸ್ ಕೂಡ ತುಂಬ ಹಾರ್ಶ್ ಆಗಿ ಕಾಣಿಸೋದಿಲ್ಲ, ಎಷ್ಟು ಸ್ಮೂತ್ ಆಗಿದೆ ನೋಡಿ. ಸೊ ಮಾಯಿಶ್ಚರೈಸರ್ ಹಾಕ್ತೀರಾ, ಡ್ರೈ ಸ್ಕಿನ್ ಅಲ್ಲೂ ಜಾಸ್ತಿ ಸ್ವಲ್ಪ ಹಾಕ್ಲೇಬೇಕು ಹೈಡ್ರೇಟ್ ಮಾಡೋಕ್ಕೆ. ಅದೇ ಮಾಯಿಶ್ಚರೈಸರ್ಗೆ ನೋಡಿ ಈ ತರ ಹೈಲೈಟರ್, ಪೌಡರ್ ಹೈಲೈಟರ್. ನಿಮ್ಗೆ ಇವಾಗ ಮೆಟಾಲಿಕ್ ಶೇಡ್ ಬೇಕು ಅಂದ್ರೆ ಮೆಟಾಲಿಕ್ ಶೇಡ್, ತುಂಬಾ ಫೇರ್ ಇದಾರೆ ಅಂದ್ರೆ ಈ ಶೇಡ್ ಯೂಸ್ ಮಾಡಬಹುದು, ಇವಾಗ ಡಸ್ಕಿ ಇದಾರೆ ಅಂದ್ರೆ ಈ ಶೇಡ್ ಯೂಸ್ ಮಾಡಬಹುದು. ಮಿಕ್ಸ್ ಮಾಡಿದ್ರೆ ನೋಡಿ ಶೈನ್ ನೋಡ್ತಿದ್ದೀರಾ, ಹೈಲೈಟರ್ ಶೈನಿ ಡ್ಯೂವಿ ಮೇಕಪ್ಗೆ ಮಾಯಿಶ್ಚರೈಸರ್ ಇದು ಮಿಕ್ಸ್ ಮಾಡಿ ಸ್ಕಿನ್ ಪ್ರಿಪರೇಷನ್ ಟೈಮಲ್ಲಿ ಹಾಕ್ಬಿಟ್ಟು ಮೇಕಪ್ ಮಾಡಿದ್ರೆ ಡ್ಯೂವಿ. ಇನ್ನೊಂದ್ಸರಿ ಹೇಳಿ. ಪ್ರಿಪೇರ್ ಮಾಡಿರೋದನ್ನ ನೀಟಾಗಿ ಬ್ಲೆಂಡ್ ಮಾಡಿ. ಜಾಸ್ತಿ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಬ್ಲೆಂಡ್ ಮಾಡಾದ್ಮೇಲೆ ಏನು ಗೊತ್ತಾಗಲ್ಲ ನೋಡಿ. ನ್ಯಾಚುರಲ್ ಅನ್ಸ್ತಿದ್ಯಾ? ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ರು ನಿಮ್ಮ ಶೇಡಿಗೆ ಮ್ಯಾಚ್ ಆಗೋ ಥರ ಮಾಡ್ಕೊಂಡ್ರೆ ನೋಡಿ ಯುವಿ ಫಿನಿಶ್. ಇಲ್ಲಿ ಇರ್ಕು ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ತಿರುಗಿ ಯಾರಿಗೆ ಯುವಿ ಫಿನಿಶ್ ಇಷ್ಟ ಅವ್ರು ನೋಡಿ ಶೈನ್ ಆಗ್ತಾ ಇರುತ್ತೆ ಫೇಸ್. ಬರ್ತಾ ಗ್ಲೋ ಆಗ್ತಿದ್ದಾರೆ. ಎಷ್ಟು ಡಾರ್ಕ್ ಇದೆ ಮ್ಯಾಮ್, ಇವಾಗ ತುಂಬಾ ಫೇರ್ ಆಗ್ತಿದ್ದಾರೆ. ಮೇಕಪ್ ಹಾಕಿ ನೋಡಿ ಗೊತ್ತಾಗ್ತಿದ್ಯಾ ನಿಮ್ಗೆ? ಡ್ಯೂವಿ ಫಿನಿಶ್ ಜೂಯಿಯಾಗಿ ಕಾಣ್ತಿದೆ. ಅಮ್ಮ ನೋಡಿ ನೋಸ್ ಕೆಳಗಡೆ, ಲಿಪ್ ಮೇಲೆ ಮತ್ತೆ ನೋಡಿ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಶೇಕ್ ಮಾಡಿ, ಹಿಂಗೆ ಟರ್ನ್ ಮಾಡಿ, ಈ ಕಡೆ ಟರ್ನ್ ಮಾಡಿ, ಲೈಟಾಗಿ ಹಿಂಗೆ ಮಾಡಿ ನೋಡಿ ಎಷ್ಟು ಜೂಯಿಯಾಗಿ ಗೊತ್ತಾಗ್ತಿದ್ಯಾ? ಶೈನು ಚೆನ್ನಾಗಿರುತ್ತೆ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನಾವು.